ನಿಮಿಷ. ನಮ್ ತಂದೆಗೆ ಮೆಡಿಸಿನ್ಸ್ ತಂದ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಯಾಕೆ ಏನಾಯ್ತೆ ಗೂಬೆ? ಥ್ಯಾಂಕ್ಸ್. ಗೂಬೆ ಅಂದಿದ್ದಕ್ಕ ಥ್ಯಾಂಕ್ಸ್ 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 ಅಕ್ಕ ಥ್ಯಾಂಕ್ಸ್. ಅಕ್ಕ ಅಕ್ಕ ಲೇ ಕೌಸಿ, ಏನೋ ಅದು? ಅಲ್ವೇ ಈ ಖುಷಿಗೆ ಏನಾಗಿದೆಯೇ? ಥ್ಯಾಂಕ್ಸ್. ನಿನಗೂ ಮೆಟ್ಕೊಡ್ತಾ ರೋಗ? ಬೆಳಿಗ್ಗೆ 4 ಗಂಟೆಯಿಂದ ಅವಳ ಬಾಯಲ್ಲಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಅಂತ ಕೇಳಿ ಕೇಳಿ ತಲೆ ಚಿಟ್ ಹಿಡ್ದೋಗಿದೆ ಕಣೋ. ಹಾಲ್ನೋನ್ ಬಂದ್ರೆ ಅವನಿಗೆ ಥ್ಯಾಂಕ್ಸು, ಪೇಪರ್ ಹಾಕೊಂಡ್ ಬಂದ್ರೆ ಅವನ್ಗೂ ಥ್ಯಾಂಕ್ಸು, ಅವ್ರಪ್ಪ ಮಂಗಳಾರತಿ ಕೊಟ್ರೆ ಅದಕ್ಕೂ ಥ್ಯಾಂಕ್ಸ್. ನೀನೀಗ ನನಗೆ ಕಾಫಿ ಕೊಟ್ರೆ ದೊಡ್ಡ ಥ್ಯಾಂಕ್ಸ್ ನಿಂಗೆ. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು. ಅಪ್ಪ ಮಾರಾಯ, ನೀನು ಶುರು ಮಾಡ್ಕೋಬೇಡ ಕಣೋ. ಥ್ಯಾಂಕ್ಸ್ ಥ್ಯಾಂಕ್ಸ್. ಓ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ಸ್. ಥ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ಸ್. ಸಾಕು ರೀ, ನಿಲ್ಲಿಸ್ತೀರಾ? ಯಾಕೆ ಏನಾಯ್ತೆ? ಯಾಕೆ ಕಿರ್ತಾ ಇದೆಯಾ? ಅಲ್ಲ ರೀ, ಬೆಳಿಗ್ಗೆಯಿಂದ ಅಪ್ಪ ಮಗಳು ಒಂದೇ ಸಮ ಥ್ಯಾಂಕ್ಸ್ ಥ್ಯಾಂಕ್ಸ್ ಅಂತ ಹೇಳಿ ಹೇಳಿ ಯಾಕ್ರಿ ನನ್ನ ಗೋಳೈಕೋತಾ ಇದ್ದೀರಾ? ಅಲ್ಲ ಕಣೆ, ನನ್ನ ಕರೀಗ್ ಫೋನ್ ಮಾಡಿದ್ದ, ಅವ್ರ ಮಗನಿಗೆ ಕೆಲಸ ಸಿಕ್ತಂತೆ, ನನ್ನಿಂದ ಕೆಲಸ ಸಿಕ್ತು ಅಂತ ಥ್ಯಾಂಕ್ಸ್ ಹೇಳ್ತಾ ಇದ್ದ. ನಾನು ಥ್ಯಾಂಕ್ಸ್. ಫಾರ್ ಗಾಡ್ ಸೇಕ್ ವಿಲ್ ಯು ಸ್ಟಾಪ್ ಮಿಸ್ಟರ್ ಗುರುರಾಜ್? ಹೆಸರಿದ ಕರೆದಕ್ಕೆ ಥ್ಯಾಂಕ್ಸ್. ಅಕ್ಕ ಈಗ ಗೊತ್ತಾಯ್ತಾ ಖುಷಿಗೆ ಯಾರಿಂದ ಬಂದಿದೆ ರೋಗ ಅಂತ? ಭಾವನಿಂದ. ಏನ್ ಹುಚ್ಚು ರೀ ನಿಮ್ಗೆ? ಇವ್ರಿಗೆ ಇಳಿ ವಯಸ್ಸಿನ ಹುಚ್ಚು, ಅವಳಿಗೆ ಎಳೆ ವಯಸ್ಸಿನ ಹುಚ್ಚು. ಹೇಳ್ತೀನಿ ಕೇಳೆ ಕೌಸಿ, ಬೇಗ ಒಂದು ಗಂಡು ಹುಡುಕಿ ಖುಷಿಗೆ ಮದುವೆ ಮಾಡ್ಬಿಡೋಣ. ಅಕ್ಕ ಇವಳಿಗೆ ಎಂತ ಹುಡುಗನ ಹುಡ್ಕೋಣ ಗೊತ್ತಾ? ಕಪ್ಪಗ್ ದಪ್ಪಗೆ ಆಟೋ ಓಡಾಡ್ದಂಗಿರ್ಬೇಕು ಮನೆ ತುಂಬಾ. ನಿನಗೆ ಗ್ಯಾರಂಟಿ ಅಂತ ಹೆಂಡ್ತಿನ ಸಿಗೋದು. ಸಿಗ್ಲಿ, ಸದ್ಯಕ್ಕೆ ನಿನ್ ಥ್ಯಾಂಕ್ಸ್ ಇಂದ ಮುಕ್ತಿ ಸಿಕ್ತಲ್ಲ. ಯಾವಾಗ್ಲೇ ಗಂಭೀರವಾಗಿರೋದು ಕಲ್ತ್ಕೊಳ್ಳೋದು ನೀನು? ಕಾಲೇಜ್ ಗೊತ್ತಾಗ್ಲಿಲ್ವಾ ನಿಂಗೆ? ಶೋ ಹೌದಮ್ಮ. ಓಕೆ ಥ್ಯಾಂಕ್ ಯು, ಬಾಯ್. ಅಪ್ಪ ಮಗಳು ಸರಿಯಾಗಿದ್ದೀರಾ ನೋಡಿ. ಬ್ಯಾಗ್ ಇಲ್ಲೇ ಇಟ್ಬಿಟ್ಟು ಕಾಲೇಜ್ಗೆ ಹೋಗಿದ್ದಾಳೆ, ಬುದ್ಧಿವಂತೆ. ಹೇ ರಿಯಾ, ಹಾಯ್. ಹೇ, ವಾಟ್ಸ್ ದಿಸ್? ಚೂಡಿದಾರ್. ಯಾಕೆ, ಏನಾಯ್ತು? ಚೆನ್ನಾಗಿಲ್ವಾ? ಯು ವೇರ್ ಸಪೋಸ್ ಟು ವೇರ್ ಸ್ಯಾರಿ ಅಲ್ವಾ? ಮೈಸೂರ್ ಸಿಲ್ಕ್ ಇಲ್ಲಿಂದ ಇಲ್ಲಿವರೆಗೂ ಕವರ್ ಮಾಡ್ಕೊಂಡು ಆಸ್ ಎಫ್ ಎಲ್ರೂ ನಿನ್ ಸೊಂಟಾನೇ ನೋಡ್ತಾರೆ ಅನ್ನೋ ತರ ಬಿಗ್ ಡ್ರಾಮಾ ನಿಂದು. ಏನ್ ಧ್ರುವ ಅವ್ರ ತಾಯಿ ಮುಂದೆ ಸ್ಕರ್ಟ್ ಹಾಕೊಂಡು ಓಡಾಡಕ್ಕಾಗತ್ತಾ? ನೀನ್ ಒಳ್ಳೆ. ಸೋ ವಾಟ್, ಬಿಗ್ ಡೀಲ್. ಕಾಫಿ? ಎರಡು ಕಾಫಿ ಕೊಡಿ ಸರ್. ಅಲ್ವೇ, ನಿನ್ನನ್ನು ಇಷ್ಟಪಡ್ತಾರೋ ಅಥವಾ ನಿನ್ ಡ್ರೆಸ್ ಇಷ್ಟಪಡ್ತಾರೋ? ಅವ್ರು ತುಂಬಾ ಟ್ರೆಡಿಷನಲ್ ರಿಯಾ. ನೀನ್ ತುಂಬಾ ಮಾಡ್ರನ್. ಕಾಫಿ ಕೊಡಿ ಸರ್. ಏನು ರಾಮೋತ್ಸವ ಜೋರ? ಬಂದಿದ್ನ ಧ್ರುವ? ಅಸಿಮ್ ಮಾಡ್ಕೊಂಡಿರ್ಬೇಕಲ್ಲ, ನೀನ್ ಸೀತೆ ಅವ್ನ್ ರಾಮ ಅಂತ. ಬರ್ತಾನೆ ಅಂತಾನೆ ಹೋಗಿದ್ದೆ, ಬಟ್ ಅವ್ನ್ ಬರ್ಲಿಲ್ಲ ಕಣೆ. ಓ, ಫ್ಲಾಪ್ ಶೋ. ಫಾಸ್ಟ್
ಲಾಸ್ಟ್ 2 years ಇದೇ ನಡೀತಿದೆ. ನಾನಾಗಿದ್ದಿದ್ರೆ ಇಷ್ಟೊತ್ತು ಪ್ರಪೋಸ್ ಮಾಡಿ 2 ಮಕ್ಕಳು ಆಗೋಗ್ಬಿಟ್ಟಿರೋದು. ನಿನ್ನಷ್ಟು ಫಾರ್ವರ್ಡ್ ಅಲ್ಲಮ್ಮ ನಾನು. ಹೇ ರಿಯಾ, ನಿನ್ನೆ ಅವನನ್ನ ಮಾತಾಡಿಸ್ದ. ರಿಯಲಿ? ಎಸ್, ಸುಮಾರು 9 ಗಂಟೆ ರಾತ್ರಿ? ಎಸ್. ನಾನು ಬಟ್ಟೆ ತಗೊಳಕ್ಕೆ ಅಂತ ಮಾಡಿ ಮೇಲೆ ಹೋಗಿದ್ದೆ. ಅವನು ಮ್ಯೂಸಿಕ್ ಕೇಳ್ತಾ ಆರಾಮಾಗಿ ಮಾಡಿ ಮೇಲೆ ಒಬ್ಬನೇ ಕೂತಿದ್ದ. ಅವನು ಅದನ್ನ ಹೇಳಿದ್ನಾ? ಕೇಳಿ ಇಲ್ಲಿ, ನಾನ್ ಬಟ್ಟೆ ತಗೊಳ್ತಾ ಇದ್ನ, ಅವನ್ ಹಾಡ್ ಕೇಳ್ತಾ ಹಾಯಾಗಿ ಕೂತಿದ್ದ. ನಾನು ಅವನ್ನ ನೋಡ್ದೆ, ಅವನ್ ನನ್ನ ನೋಡ್ದ. ಫುಲ್ ಸೈಲೆನ್ಸು. ಆಮೇಲೆ ಇದ್ಯಾಕೋ ಫ್ಲಾಪ್ ಶೋ ಅನ್ಬಿಟ್ಟು ನಾನ್ ತಿರುಗ್ದೆ. ವಾಯ್ಸ್ ಬಂತು. ಏನಂತ? 1 ನಿಮಿಷ ಅಂದ. ನನ್ನೆದೆ ವೀಣೆ ಮೀಟಿದೆ. ಕೇಳಿಸ್ಕೊಳೆ. ಹೇಳು ಹೇಳು ಹೇಳು. ಅವನು ಹಾ, ನಮ್ಮಪ್ಪಂಗೆ ಮಾತ್ರೆ ತಂದಿದ್ದಕ್ಕೆ ಥ್ಯಾಂಕ್ಸ್ ಅಂದ. ವಾಟ್? ಥ್ಯಾಂಕ್ಸ್ ಅಂದ ಕಣೆ. ಬೆಳಗ್ಗೆಯಿಂದ ನಮ್ಮ ಮನೇಲಿ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳಿ ಹುಚ್ಚೆ ಹಿಡಿಸ್ಬಿಟ್ಟಿದೀನಿ. ಅವ್ನ್ ಬರೀ ಥ್ಯಾಂಕ್ಸ್ ಅಂತ ಹೇಳಿದ್ಕೆ ಇಷ್ಟ ಎಕ್ಸೈಟೆಡ್ ಆಗ್ತಿದ್ಯಲ್ಲೇ. ಇನ್ ಐ ಲವ್ ಯು ಅಂತ ಹೇಳಿದಿದ್ರೆ ಸತ್ತೇ ಹೋಗ್ತಿದ್ದೆ. ಅವ್ನ್ ಬೇರೆ ಮದ್ವೆ ಮಾಡ್ಕೊಂಡು ಸಂತೋಷವಾಗಿರ್ತಿದ್ದ. ಪ್ಲೀಸ್ ರಿಯಾ, ಹಾಗೆ ಹೇಳ್ಬೇಡ. ಮುಂದುವರಿಯೇ ಖುಷಿ. ಅವ್ನ್ ನನಗ್ ಥ್ಯಾಂಕ್ಸ್ ಹೇಳ್ದ. ಅವ್ನ್ ನಾನ್ ಹಾಕೊಂಡಿದ್ ಕಲರ್ ಬಟ್ಟೆನೆ ಹಾಕೊಂಡಿದ್ದ. ಬೆಳಿಗ್ಗೆ ನಾನ್ ಎದ್ಬಂದ್ ನಿಂತಾಗ ಅವನು ಎದ್ಬಂದ್ ನಿಂತಿದ್ದ. ಆಸ್ ಇಫ್ ನನ್ಗೋಸ್ಕರನೇ ವೆಯ್ಟ್ ಮಾಡ್ತಿರೋ ತರ. ಇಟ್ಸ್ ಎನಫ್ ಖುಷಿ. 2 ವರ್ಷದಿಂದ ಇದನ್ನೇ ಕೇಳಿ ಕೇಳಿ ಸಾಕಾಗಿದೆ ಕಣೆ. ನನಗಿದ್ರಲ್ಲೆಲ್ಲ ಸಣ್ಣ ಸಣ್ಣ ಖುಷಿ ಇದೆ ಕಣೆ. ನಾನಿದನ್ನೆಲ್ಲ ಸಾಕಷ್ಟು ಎಂಜಾಯ್ ಮಾಡ್ತೀನಿ. ಅವನನ್ನ ನೋಡೋದು, ಅವನನ್ನ ಮಾತಾಡ್ಸೋದು, ಅವನ ಬೈಕಲ್ಲಿ ಹೋಗೋದು, ಅವನ್ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಆ ಟೀ ಅಂಗಡಿ ಮುಂದೆ ಹರಟೆ ಹೊಡೆಯೋದು, ಇದೆಲ್ಲ ನನಗೆ ತುಂಬಾ ಇಷ್ಟ. ಯುನೋ, ಸ್ಮಾಲ್ ಪ್ಲೆಜರ್ಸ್. ತಪ್ಪ ನಾನು ಹಾಗಿರೋದು? ಎಲ್ಲ ಹೇಳ್ಬಿಟ್ಟು ಮದ್ವೆ ಆಗ್ಬಿಡ್ಬೇಕಾ? ಸರಿ ಇಲ್ವಾ ನಾನು? ಖುಷಿ, ಡೋಂಟ್ ಗೆಟ್ ಎಮೋಷನಲ್. ನಿನಗೆ ಹೇಗ್ ಸರಿ ಅನ್ಸುತ್ತೋ ಹಾಗೆ ಮಾಡು, ಆಯ್ತಾ? ಏನಜ್ಜಿ ತಗೊಂಬರಿ, ತಿನ್ನು ಮರಿ. ತಿಂತೀನಿ. ಏನ್ ವಿಷಯ? ನಾಡದ್ದು ನಿಮ್ ಚಿಕ್ಕ ತಾತನ ಮೊಮ್ಮಗಳು ಮನೋಹರಿ ಮದ್ವೆ ಗೊತ್ತು ಅಲ್ವಾ? ಗೊತ್ತು, ನಂಜನಗೂಡಲ್ವಾ? ಹೋಗೋದೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ದೀನಿ ಕಣೋ. ಯಾಕೆ ಯೋಚನೆ ಮಾಡ್ತೀಯ ಅಜ್ಜಿ? ಹೋಗೋ. ನಿನ್ಗೇನು ಮದುವೆ ಮನೇಲಿ ಒಡವೆ ಗಿಡವೆ ಹಾಕೊಂಡು ಜುಮ್ ಅಂತ ಓಡಾಡ್ತಾ ಇರೋ? ನಾನು ಚಂದ್ರಿ ಇಬ್ಬರೇ ಹೋಗ್ಬೇಕು ಕಣೋ. ಯಾಕೆ ಅಮ್ಮ ಬರಲ್ವಾ? ಕರುಣಂತೆ ಕಣೋ. ಯಾಕಮ್ಮ ಬರಲ್ಲ? ನಿಮ್ಮ ಅಪ್ಪನ ನೋಡ್ಕೋಬೇಕಂತೆ ಕಣೋ. ಮೊನ್ನೆ ಗಿರಿ ಬೈದಾಗ್ನಿಂದನುವೆ ನಿಮ್ಮಮ್ಮ ಪೂರ್ತಿ ಡಲ್ಲು, ಅಶೋಕವನದ ಸೀತೆ ತರ ಆಗ್ಬಿಟ್ಟಿದ್ದಾಳೆ. ಅಯ್ಯೋ ಬಿಡಜ್ಜಿ, ಆ ಚಿಕ್ಕಪ್ಪನ್ ಯಾವಾಗ್ಲೂ ಇದ್ದಿದ್ದೆ. ಅದಕ್ಕೆ ನಿಮ್ ಚಿಕ್ಕಮ್ಮ ವಸುಧಾ ನಂಜನಗೂಡಲ್ಲಿ ಹೋಗಿ ಕೂತ್ಬಿಟ್ಟಿರೋದು. ಇವನ್ ಸಿಟ್ಟು, ಇವನ್ ಸಿಡಿಮಿಡಿ, ಇವನ್ ಲೆಕ್ಕಾಚಾರ ಯಾರ ಕೈಲಿ ತಡೆಯೋಕ್ಕಾಗತ್ತೆ ಹೇಳು? ಅದಕ್ಕೆ ಅವಳು ಹೊರಟೋಗಿರೋದು. ಸರಿಯಾಗೇ ಮಾಡಿದ್ರು ಬಿಡು. ನಾವೀಗ ನಂಜನಗೂಡ್ಗೆ ಹೋಗ್ತಿರೋದೇ ವಸುಧನ್ ಹತ್ರ ಮಾತಾಡಿ ಅವಳನ್ನ ವಾಪಸ್ ಕರ್ಕೊಂಡ್ಬರೋದಕ್ಕೆ. ಅವಳು ವಾಪಸ್ ಬಂದ್ರೆ ಗಿರಿ ಅರ್ಧ ಸರಿ ಹೋಗ್ತಾನೆ. ಈ ರುಕ್ಮಿಣಿ ನೋಡಿದ್ರೆ ಬರಲ್ಲ ಅಂತ ಇದ್ದಾಳೆ ಕಣೋ. ನೀನ್ ಸ್ವಲ್ಪ ಮಾತಾಡೋ ಅವಳ ಹತ್ರ. ನಾನ್ ಮಾತಾಡಲ್ಲ. ಇಷ್ಟೇನ ಪುಟ್ಟಣ ನಿನ್ನ ಅಜ್ಜಿ ಮೇಲಿನ ಪ್ರೀತಿ? ಓ, ನಿಮ್ಮಮ್ಮ ಹೊಡೆದ್ಲು ಅಂತ ಬೇಜಾರ ನಿನಗೆ? ಅವಳಿಗೆ ನಿನ್ ಕಂಡ್ರೆ ತುಂಬಾ ಪ್ರೀತಿ ಪುಟ. ಆದ್ರೆ ಆ ಶೇಷ್ಗಿರಿ ಎಲ್ ಕೈ ಕೊಟ್ಬಿಡ್ತಾನೋ ಅನ್ನೋ ಭಯ ಅಷ್ಟೇ. ನೀನ್ ಓದಿ ಎಲ್ಲಿ ನಿಂತು ಹೋಗುತ್ತೋ ಅನ್ನೋ ಹೆದರಿಕೆ. ನಿಮ್ಮಮ್ಮನ್ನ ಊರಿಗೆ ಬರಕ್ ಹೇಳೋ ಪುಟ್ಟ. ನನ್ನ ಮುದ್ದಿನ ಮೊಮ್ಮಗ ಅಲ್ವಾ ನೀನು? ಕಂಡ ಹೆಣ್ಣ ನೋಡು
ದೇವಸ್ಥಾನದಲ್ಲಿ ಗುರುಗಳು ಹೇಳಿದ್ದು ನಿಜ ಆಗೋಯ್ತು ನೋಡ್ರಿ. ಪಕ್ಕದ ಮನೆ ವಿಮ್ಲಾ ಒಂದ್ ಗಂಡಿನ ಬಗ್ಗೆ ಹೇಳಿದ್ರು. ಯಾರಿಗೆ ಗಂಡು? ಆ ಅಕ್ಕಂಗೆ. ಸುಂದರ ಏನ್ ಮಾಡ್ತಾನಂತೆ ಹುಡುಗ? ಓದ್ ಮುಗ್ದಿದಿ ಅಂತೀರಿ, ಕೆಲ್ಸಕ್ಕೆ ಟ್ರೈ ಮಾಡ್ತಾ ಇದ್ದಾನಂತೆ. ಹಾಗೆ ಮದುವೆಗೂ ಟ್ರೈ ಮಾಡ್ತಾ ಇದ್ದಾನೆ ಕಾಣುತ್ತೆ ಅಲ್ವಾ? ವಯಸ್ಸು ವಿಚಾರಿಸ್ಬೇಕು ರೀ. ಯಾವ ಊರು? ಚಿಕ್ಕಮಂಗ್ಳೂರಂತೆ. ಅಯ್ಯೋ ಮೊದ್ಲು ಹೋಗಿ ಬೇಡ ಅಂತ ಹೇಳ್ಬಿಡು. ಯಾಕೆ? ಅಲ್ಲ ಕಣೆ, ಅಷ್ಟೂರ ಹೇಗೆ ಮಗಳನ್ನ ಕಳ್ಸೋದು? ಕರೆಕ್ಟ್ ಭಾವ ಹೇಳಿದ್ದು. ಅಲ್ಲ, ಇರೋಳೊಬ್ಳು ಮಗಳನ್ನ ಅಷ್ಟು ದೂರ ಕಳಿಸಿ ತಕ್ಷಣಕ್ಕೆ ನೋಡ್ಬೇಕು ಅಂದ್ರೆ ಏನ್ ಮಾಡೋದು ಅಲ್ವಾ? ಅದ್ರ ಬದಲು ಮೈಸೂರಲ್ಲೇ ಒಂದು ಹುಡುಗನ ಹುಡುಕಿದ್ರೆ, ಅದ್ರಲ್ಲೂ ಅಕ್ಕಪಕ್ಕದ ರಸ್ತೆಯಲ್ಲೇ ಇರೋ ಹುಡುಗ ಆದ್ರೆ ಇನ್ನೂ ಒಳ್ಳೇದೆ. ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಬೀದಿ ಬೀದಿ ಅಲಿತಾ ಇರ್ತೀಯಲ್ಲ, ನೀನೇ ಒಂದ್ ಒಳ್ಳೆ ಗಂಡನ ಹುಡುಕಪ್ಪ. ಅವನ ಪೌಡರ್ ಹಾಕೊಂಬಂದು ನಿಂತ್ಕೊಂಡ್ಬಿಡ್ತಾನೆ ಅಲ್ಲಿ. ನನ್ ತಮ್ಮ ಏನಂತವನಲ್ಲ, ಅವನ್ಗೆ ಅಂತದ್ರಲ್ಲಿ ಏನು ಆಸಕ್ತಿ ಇಲ್ಲ ಬಿಡಿ. ಕರೆಕ್ಟ್ ಅಕ್ಕ ನೀ ಹೇಳಿದ್ದು. ಅಕ್ಕ, ಇನ್ನೊಂದು ತಿಂಗಳು ಟೈಮ್ ಕೊಡು, ನಿನ್ ಮುಂದೆ ಒಳ್ಳೆ ಗಂಡು ತಂದು ನಿಲ್ಲಿಸ್ತೀನಿ. ನಿಲ್ಲಿಸ್ಬಿಡ್ತಾನೆ ನೋಡೆ. ನನ್ನ ಫ್ರೆಂಡ್ ಮಗ ಒಬ್ಬ ಇದ್ದಾನೆ, ಎಂಜಿನಿಯರಿಂಗ್ ಓದಿದ್ದಾನೆ, ಫಾರಿನಲ್ಲಿ ಇದ್ದಾನಂತೆ. ವಿಚಾರಿಸ್ಲಾ? ಯಾಕೆ ಚಿಕ್ಕಮಗಳೂರೇ ಬೇಡ ಅಂದ್ರೆ ಫಾರಿನ್ ಓಕೆನಾ? ಏನಾಯ್ತು ಮತ್ತೆ ಅಕ್ಕ, ಮಗಳನ್ ನೋಡೋ ನೆಪದಲ್ಲಿ ಫಾರಿನ್ ಬೀಚಲ್ಲಿ ತುಂಡು ಬಟ್ಟೆಲ್ಲಿ ಹೆಂಗಸರು ನೋಡೋ ಹುಚ್ಚು ಬಾವನ್ಗೆ. ಹೌದೇನ್ರಿ? ಯಾಕೋ ನಮ್ಮಿಬ್ಬರು ನಡುವೆ ತಂದಾಕಿರ್ತೀಯ? ನಾದ್ ಮುನಿ ತಂದು ಬೆಲ್ಲ ಆಯ್ತು. ತಿಮ್ರಾಯಿ ಬಂದಂತ ಕಾಣುತ್ತೆ. ಹಾಲು ತಗೋ ಹೋಗು. ನಾನ್ ನೋಡ್ತೀನಿ. ನೋಡೋ, ಇನ್ನೊಂದ್ಸಲ ನನಗೆ ನನ್ನ ಹೆಂಡತಿಗೆ ಮಧ್ಯನ ತಂದ್ರೆ ಕೊಸರು ಹಾಕೋ. ಈ ತಿಂಗಳಿಗೆ 13 ಲೀಟರ್ ಆಯ್ತಾ ಕೌ? 18 ರೂಪಾಯಿ ನಿನ್ ಕಡೆನೆ ಉಳ್ದಿದೆ. ಕೌ 6 ರೂಪಾಯಿ ಅಷ್ಟೇ ಉಳ್ದಿರೋದು. ಹೆಂಗೆ? ಅವ್ರು ಯಾರೋ ಬಂದಿದ್ರು ಮನೆಗೆ ಅಂತ ಹೊರತನೆಗಿಂತ ಅರ್ಧ ಲೀಟರ್ ಹಾಲು ಜಾಸ್ತಿ ಹಾಕ್ಸ್ಕೊಂಡಿಲ್ವಾ? ಬರೀ ಸುಳ್ಳು ಹೇಳೋದ್ ಕಲ್ತಿದ್ಯಾ ಈ ನಡುವೆ. ನಾನ್ ಯಾಕೆ ಸುಳ್ಳು ಹೇಳಿ ಕೌ? ಹಲೋ, ಎಲ್ಲಿ ಹೋಗಿದ್ಯೆ? ಎಲ್ಗೋಗಿರ್ತಾರೆ? ಕಾಲೇಜ್ಗೆ. ಕಾಲೇಜ್ಗ? ಬ್ಯಾಗಲ್ಲಿ ಮನೇಲೆ ಬಿಟ್ಬಿಟ್ಟು ಹೋಗಿದ್ಯಾ? ಕೇಳಿದ್ರೆ ಸುಳ್ಳು ಹೇಳ್ತೀಯಾ? ಬೀದಿ ಬೀದಿ ಅಲಿತಾ ಇರ್ತೀಯಾ ಫ್ರೆಂಡ್ಸ್ ಜೊತೆ? ತಿಮ್ರಾಯಿ, ನಮ್ಮ ಅತ್ತೆ ಬೈತಾ ಇದ್ರು, ಈ ನಡುವೆ ಹಾಲು ತುಂಬಾ ನೀರಾಗಿರುತ್ತೆ ಅಂತ. ಕೌ ಗಟ್ಟಿಗೆ ಇದೆ ತಗೊಳಕ. ಏನ್ ಗಟ್ಟಿಗಿರುತ್ತೋ ನೋಡು. ನಾಳೆಯಿಂದ 2 ದಿನ ಸಂಜೆ ಹೊತ್ತು ಹಾಲು ಬೇಡ. ಯಾಕೆ? ಮನೇಲಿ ನಾವ್ ಯಾರು ಇರೋದಿಲ್ಲ. ನಂಜನಗೂಡಿಗೆ ಮದ್ವೆಗೆ ಹೋಗ್ತಾ ಇದೀವಿ. ಹೌದಾ? ಸರಿ, ಸ್ವಲ್ಪ ಕೊಸ್ರು ಹಾಕು. ಸಾಕು ಹೋಗಕ್ಕೂ. ಅಯ್ಯ, ನೋಡ್ಬೇಡ ನಿನ್ನ, ಕೋಪ ಬಂದಿದೆ. ನೀನ್ ಮಾತ್ರ ಯಾವಾಗ್ಲೂ ಅದ್ರ ಜೊತೆನೆ ಇರ್ತೀಯ, ಅದನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಆದ್ರೆ ಅವನು 2 ದಿವಸ ನನ್ನ ಬಿಟ್ಟು ಹೋಗ್ತಿದ್ದಾನೆ. ನಿನಗ್ ಗೊತ್ತಿಲ್ವಾ ಅವನ್ನ ಬಿಟ್ಟು ನನಗಿರೋಕ್ಕಾಗಲ್ಲ ಅಂತ? ಆದ್ರೆ ಅವನ್ಗೆ ಯಾಕೆ ಗೊತ್ತಾಗಲ್ಲ? ಹೋಗಿ ಅವನಿಗೆ ಹೇಳು, ಊರಿಗೆ ಹೋಗ್ಬೇಡ, ಖುಷಿಗೆ ಬೇಜಾರಾಗತ್ತೆ ಅಂತ. ಆಯ್ತಾ? ಹೊಟ್ಟೆ ಹಸಿತಾ ಇದೆ. ಏನ್ ಅಡ್ಗೆ? ಇದೊಳ್ಳೆ ಕಥೆ ಆಯ್ತಲ್ಲಮ್ಮ. ಕಪಾಳ ಕುಡ್ದಿದ್ ನೀನು, ಹೊಡ್ಸ್ಕೊಂಡಿದ್ ನಾನು, ಮಾತ್ ಬಿಟ್ಟಿರೋದು ನೀನು. ತುಂಬಾ ನೋವಾಯ್ತಾ? ಇಲ್ಲ ಮತ್ತೆ, ಐಸ್ ಇಟ್ಟಾಗಿತ್ತು, ಕೋಲ್ಡ್ ಆಗಿ. ಪಕ್ಕದ ಮನೆ ಒಂದ್ ಜಾ ಚಕ್ಲಿ ಕೊಟ್ಟಿದ್ದಾರೆ, ಅಲ್ಲಿ ಇಟ್ಟಿದ್ದೀನಿ ತಿನ್ನು. ಅಡಿಗೆ ಇನ್ನೂ ತಡ ಆಗುತ್ತೆ. ಏನು ಮನೋಹರಿ ಮದುವೆ ಹೋಗಲ್ಲ ಅಂದ್ಯಂತೆ? ಸಾಕಪ್ಪ ಸಾಕು. ಹೋಗೋದು ಸಾಕು, ಅವ್ರ ಹತ್ರ ಇವ್ರ ಹತ್ರ ಅನ್ಸ್ಕೊಳ್ಳೋದು ಸಾಕು. ನಾನು ಇನ್ಮೇಲೆ ದೇವಸ್ಥಾನಕ್ಕೂ ಹೋಗಲ್ಲ, ಮನೇಲೇ ಇರ್ತೀನಿ. ನೀನೇ ಹೇಳ್ದಂತಲ್ಲ ತಿಮ್ರಾಯಿಗೆ, ನಾಳೆಯಿಂದ ಅರ್ಧ ಲೀಟರ್ ಹಾಲು ಹಾಕು, ಮನೇಲಿ ಯಾರು ಇರಲ್ಲ ಅಂತ. ಹೊಸತನ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರು ಕಣೋ ಅತ್ತೆ. ಮತ್ ಹೋಗ್ ಬಾ. ನಿಮ್ಮ ಅಪ್ಪನ ನೋಡ್ಕೋಬೇಕಲ್ಲ. ನಾನು ಇದೀನಲ್ವಾ. ಅವ್ರಿಗೆ ಟೈಮ್ಗೆ ಊಟ ತಿಂಡಿ ಹಾಕ್ಬೇಕು ಕಣೋ. 2 ದಿನ ತಾನೇ, ನಾನು ಮ್ಯಾನೇಜ್ ಮಾಡ್ತೀನಿ. ತೊಕ್ಕ ಚಟ್ನಿ ಪುಡಿ ಎಲ್ಲ ಇದೆ ಕಣೋ,
ದೋಸೆ ರುಬ್ಬಿಟ್ಟಿರ್ತೀನಿ. ಹೋಗ್ ಬಾ ಅಮ್ಮ, ನಿನಗೂ ಒಂದೆರಡು ದಿನ ರಿಲ್ಯಾಕ್ಸ್ ಆಗುತ್ತೆ, ಸಂಬಂಧಿಕರೆಲ್ಲ ಸಿಗ್ತಾರೆ, ಜಾಲಿಯಾಗಿದ್ಬಿಟ್ ಬಾ. ಧ್ರುವ, ಹಾ ನೆನ್ನೆ ಹೊಡೆದಿದ್ದಕ್ಕೆ ಬೇಜಾರಾಯ್ತಾ? ಇಲ್ಲಮ್ಮ, ನೀನೇ ತಾನೇ ನಾನು ಹೊಡೆದಿದ್ದು, ನನ್ನಮ್ಮ. ಚೆನ್ನಾಗಿ ತುರಿಯೋ, ಸ್ವಲ್ಪ ಜಾಸ್ತಿನೇ ತುರಿ. ಇವತ್ತೇನು ಗೊತ್ತಾ ಅಡುಗೆ? ಬಿಸಿಬೇಳೆ ಭಾತು ನಂದು, ಅದು ತುಪ್ಪ ಹಾಕಿ ತಿಂದು. ಹಾಗಾದ್ರೆ ಖುಷಿ, ನಮಗ್ ಸಂಜೆ GTR ಮಸಾಲೆ ದೋಸೆನೆ ಗತಿ ಅಲ್ವೇನೆ? ಈ ಅಲ್ವೇನೆ? ಡಿಸೆಂಬರ್ ಬಂದ್ರೆ ಖುಷಿಗೆ 22 ತುಂಬತ್ತೆ. ಖುಷಿ, ನೀನ್ ಡಿಗ್ರಿ ಮುಗಿದ ಕೂಡ್ಲೆ ನಿನ್ಗೊಂದು ಮದ್ವೆ ಮಾಡ್ಬಿಡೋಣ ಅಂತಿದೀವಿ ಕಣೆ. ಹುಡುಗ ಚೆನ್ನಾಗಿ ಓದಿದ್ದಾನೆ. ಅಪ್ಪ, ನನ್ನ ಈ ಮನೆಯಿಂದ ಕಳಿಸ್ಬಿಡ್ಬೇಕು ಅಂತಿದ್ದೀರಾ? ನಾನು ಏನಪ್ಪ ತಪ್ಪು ಮಾಡಿದೀನಿ? ಅಲ್ಲಮ್ಮ, ಆಯಾ ವಯಸ್ಸಿಗೆ ಏನೇನು ಮಾಡ್ಬೇಕು. ನನ್ನ ಒಬ್ಬರಿಗೆ ಊಟ ಹಾಕದ್ ನಿಮ್ಗೆ ಅಷ್ಟೊಂದು ಕಷ್ಟ ಆಗೋಗಿದ್ಯಾ? ಹಾಗಲ್ಲಮ್ಮ, ಬೇಕಾದ್ರೆ ನಾನು ಕೆಲ್ಸಕ್ಕೆ ಹೋಗ್ತೀನಿ, ನನ್ ದುಡಿಯೋದೆಲ್ಲ ಈ ಮನೆಗೆ ತಂದು ಕೊಡ್ತೀನಿ. ಅಳ್ಬೇಡ್ವೆ ಖುಷಿ. ಖುಷಿ, ವಿಷಯ ಹಾಗಲ್ಲ ಕಡೆ. ಇವತ್ತಲ್ಲ ನಾಳೆ ಮದ್ವೆ ಮಾಡ್ಕೊಂಡು ಹೋಗ್ಲೇಬೇಕು ತಾನೆ? ಯಾಕಮ್ಮ ನೀನು ಯಾವಾಗ್ಲೂ ನನ್ನನ್ನು ಕಳ್ಸೋದ್ರಲ್ಲೇ ಇರ್ತೀಯ? ರೀ, ಹೇಳ್ರಿ ಇವಳಿಗೆ, ನಾವೇನೋ ತಪ್ಪು ಮಾಡ್ತಾ ಇದೀವಿ ಅನ್ನೋ ತರ ಮಾತಾಡ್ತಾ ಇದ್ದಾಳೆ ನೋಡಿ. ಖುಷಿ, ನನ್ ಮಾತು ಕೇಳು ಪುಟ. ಅಪ್ಪ ಪ್ಲೀಸ್ ಅಪ್ಪ, ನನ್ನೆಲ್ಲೂ ದೂರ ಕಳಿಸ್ಬೇಡಿ. ನಿಮ್ಮನ್ನೆಲ್ಲ ಬಿಟ್ಟು ನನ್ನ ಕೈಲಿ ಇರಕ್ಕಾಗಲ್ಲ. ದೂರ ಕಳ್ಸಲ್ಲ ಕಣೆ, ಇಲ್ಲಿ ಹತ್ತಿರದಲ್ಲಿ ಹುಡುಕಿದ್ರಾಯ್ತು ಬಿಡು. ಯಾಕಮ್ಮ ಯಾವಾಗ್ಲೂ ಮದ್ವೆ ಮದ್ವೆ ಅಂತಿರ್ತೀಯ? ಸುಂದ್ರಿ, ಯಾಕೆ ಅವಸರ ಮಾಡ್ತೀಯ ಕೌಸಿ? ಅವಳಿಗೆ ಯಾವಾಗ ಬೇಕೋ ಅವಾಗ ಮದ್ವೆ ಆಗ್ತಾಳೆ ಬಿಡು. ಅಷ್ಟರಲ್ಲಿ 30 ವರ್ಷ ಆಗಿರತ್ತೆ ಇವಳಿಗೆ, ಯಾವ ಹುಡುಗನೂ ಸಿಗಲ್ಲ. ಬೇಡ ಬಿಡು, ನನ್ ಮದ್ವೆನೇ ಆಗಲ್ಲ. ಒಂದ್ ನಿಮಿಷ. ಯಾಕೆ ಹುಡುಗಿ ಮೇಲೆ ಪ್ರೆಷರ್ ಆಗ್ತಾ ಇದ್ದೀರಾ? ಇನ್ನು ಫೈನಲ್ ಇಯರ್ ಅವಳು, ಇನ್ನೊಂದ್ 2 ವರ್ಷ ಆಗ್ಲಿ ಬಿಡು. ರೀ, ನೀವು ಸರಿಯಾಗಿದ್ದೀರಾ ರೀ. ಈ ಸ್ವಲ್ಪ ಸುಮ್ಮನಿರ್ತೀಯ? ನನಗೇನ್ ಮಾಡ್ಬೇಕು ಅಂತ ಗೊತ್ತು. ನೋಡಮ್ಮ, ನೀನೇನು ಯೋಚನೆ ಮಾಡ್ಬೇಡ. ನಿನಗೆ ಯಾವಾಗ ಬೇಕೋ ಆವಾಗ ಮದುವೆ ಮಾಡಿ ಕಳಿಸ್ತೀನಿ, ಆಯ್ತಾ? ಅಪ್ಪನ ಬುಟ್ಟಿಗೆ ಹಾಕೊಂಡ್ಬಿಟ್ಲು, ಏನ್ ಬೇಕೋ ಅದನ್ನ ಮಾಡಿಸ್ಕೊತಾರೆ. ಕೌಸಲ್ಯ, ನನ್ನ ಎಲ್ಲೂ ಕಳಿಸ್ಬಿಡಲ್ಲ ತಾನೆ? ಓಡೆ ಪಾಪ, ಮಗು ಕಣ್ಣೀರ್ ಹಾಕ್ತಾ ಇದೆ. ಪುಟ, ನೀನು ಏನು ಯೋಚನೆ ಮಾಡ್ಬೇಡಮ್ಮ. ನೀನ್ ಮದುವೆ ಆಗದಿದ್ರು ಪರವಾಗಿಲ್ಲ, ನಾನ್ ನಿನ್ನ ನೋಡ್ಕೋತೀನಿ, ಆಯ್ತಾ? ಥ್ಯಾಂಕ್ಸ್ ಅಪ್ಪ. ಹೋಗು, ಓದ್ಕೋ ಹೋಗು. ಇವಳು ಹೇಳಿದಕ್ಕೆಲ್ಲ ನೀವಿಬ್ರು ತಲೆ ಆಡಿಸ್ತಾ ಇರಿ. ಸುಂದ್ರ, ನಿನಗೇನೋ ಆಗಿದೆ? ಬಾಯಲ್ಲಿ ಕಡ್ಬಿಟ್ಕೊಂಡಿದ್ಯಾ? ಮಾತಾಡಕ್ಕೇನೋ ಆಗಿತ್ತೋ? ಹಾಗಲ್ವೇ, ಅವಳು ಮದ್ವೆ ಮಾಡ್ಕೊಂಡು ದೂರ ಹೋಗ್ತಾಳೆ ಅನ್ನೋದನ್ನ ನೆನೆಸ್ಕೊಂಡ್ರೆ ಬೇಜಾರಾಗಲ್ವೇನೆ ಕೌಸಿ? ನನಗದೆಲ್ಲ ಗೊತ್ತಿಲ್ಲ ಕಣೋ. ಅವಳನ್ನ ಮದ್ವೆಗೆ ಒಪ್ಸೋದು ನಿನ್ ಜವಾಬ್ದಾರಿ ಅಷ್ಟೇ. ನಾನಾ? ಮುದ್ದು ಮಾಡ್ತಾ ಇರ್ತೀಯ ಯಾವಾಗ್ಲೂ ಅವಳನ್ನ, ಒಪ್ಸು. ಕರೆಕ್ಟ್. ನೀವು ಅಷ್ಟೇ ಕಣ್ರಿ. ಮಗಳು ಹೇಳಿದಕ್ಕೆಲ್ಲ ತಲೆ ಆಡ್ಸೋದನ್ನ ಬಿಟ್ಟು ಮೊದಲು ಅವಳ ಮದ್ವೆ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಿ. ನಿಮ್ ಸಂಬಂಧಿಕರೆಲ್ಲ ನನಗ್ ಫೋನ್ ಮಾಡಿ ಮಾಡಿ ಕೇಳ್ತಾ ಇರ್ತಾರೆ, ಮಗಳ ಮದ್ವೆ ಯಾವಾಗ ಯಾವಾಗ ಅಂತ. ಅವ್ರಿಗೆಲ್ಲ ನಾನ್ ಜವಾಬ್ ಕೊಡಕ್ ಆಗೋದಿಲ್ಲ. ಅರ್ಥ ಆಯ್ತಾ? ಯೋಚನೆ ಮಾಡಿ ಬಿಡೋ ಜಾಗ. ಭಾವ,